ಗೌಡ್ರೆ ನಿಮ್ ತಪ್ಪು ಅಂತಾನು ಹೇಳಕ್ಕಾಯ್ತಿಲ್ಲ, ನಮ್ ತಪ್ಪು ಅಂತಾನು ಹೇಳಕ್ಕಾಯ್ತಿಲ್ಲ ಅಂತ ಪರಿಸ್ಥಿತಿನಾಗ ಬಂದು ನಿಂತ್ಕೊಂಡಿದೀವಿ. ನಾಗೇಗೌಡ್ರೆ, ಬುಟ್ಟಿ ಒಡವೆಗಿಂತಲೂ ಬೊಟ್ಟು ಕುಂಕುಮ ಲೇಸು ಅಲ್ವಾ? ಅಂದ್ರೆ ಅರಿಶಿನ ಕುಂಕುಮ ಇಟ್ಕೊಂಡು ಬಳೆ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಆವೇಶದ ಜೊತೆಗೆ ಕೋಪ ಇರಬಾರ್ದು, ಕೋಪದ ಕೈನಲ್ಲಿ ಬುದ್ಧಿ ಕೊಡಬಾರ್ದು, ಬುದ್ಧಿ ಜೊತೆಗೆ ನಾಲ್ಗೇನು ಇರಬಾರ್ದು. ನಾಗೇಗೌಡ್ರೆ ಗೌಡ್ರೆ, ಯಾಕಿಂತ ಅವಳಿ ಇಕ್ತಾ ಇದ್ದೀರಾ ನಮ್ಗೆ? ಮಲ್ಡ್ರ್ ಮಾಡಕ್ ಹುಡುಗರನ್ನ ಕಳ್ಸಿ ಅಂದ್ರೆ ಈ ಕೊಲ್ಟುಗಳನ್ನ ಕಳ್ಸಿದ್ದೀರಾ? ಇಂಥವ್ರನ್ನೆಲ್ಲ ಇಟ್ಕೊಂಡು ಮಲ್ಡ್ರ್ ಮಾಡಕ್ ಆಯ್ತದ? ನಮ್ಮನೆ ಹೆಣ್ಮಕ್ಳು ನಾಯಿ ಪಿಡಿ ಕೈ ಪಿಡಿ ಮಾಡ್ಬಿಟ್ಟಾರ ಇವ್ರನ್ನ. ಬಾಂಡೆಲಿ ಬೋಂಡ ಬೋಂಡ ಕರೆದಂಗೆ ಕರೆದ್ಬಿಟ್ಟವ್ರೆ. ನಾಲಾಯಕ್ ನನ್ನ ಮಕ್ಕಳು. ಏನ್ ಹೇಳ್ತಿದ್ದೀರಿ ಗೌಡ್ರೆ? ನಾನೇ ನಿನ್ ಸರ್ಸಮ್ಮನ್ ಸಮಾಧಿ ಕತೆನ ಹೇಳ್ತಾ ಇದ್ದೀನಿ. ಗೌಡ್ರೆ, ನನಗೆ ಆ ರಾಣಿ ಮ್ಯಾಕೆ ಮೊದಲೇ ಅನುಮಾನ ಇತ್ತು. ಆಟೆ ಅಲ್ಲ, ನಮ್ ಚಿಗವ ಬಂದ್ಬಿಟ್ಟವಳೆ. ದುರ್ಗಾ ಶಕ್ತಿ ಪಿಕ್ಚರ್ನಾಗೆ ದೇವ ಬಂದಿರ್ತದಲ್ಲ ಮೈ ಮೇಲೆ, ಹಂಗ್ ಬಂದ್ಬಿಟ್ಟವಳೆ. ಅದಕ್ಕೆ ಹಾಕ್ಬಿಟ್ಲು ಎಲ್ಲಾರನ್ನ. ಆಟೆ ಎಲ್ಲ ಮುಗೀತು ಅನ್ಕಂಡ್ರೆ ಆಮ್ಯಾಕ್ ಬಂದಲ್ಲಪ್ಪ ನಮ್ಮ ಅಜ್ಜಿ ಕೋವಿ ಹಿಡ್ಕೊಂಡ್ ಬಂದ್ಬಿಟ್ಟವಳೆ. ಮೊಗೆ ತಲ್ಲಿಗೆ ನಿಮ್ ಹುಡುಗರ ಕತೆ ಮೊಗೆತ್ತು ಮಾವ. ಇರ್ಲ ಅಲ್ಲಿಂದಾನೆ ಮಾವ, ನಮ್ ಯೋಗ್ಯತೆಗೆ ಯಾವುದು ಕೈ ಹಿಡಿತಿಲ್ಲ ಮಾವ. ಸೋಮೇಗೌಡ್ರೆ, ನಾಗೇಗೌಡ್ರೆ, ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ಶಿವು ತಂಗೀರು ಹೇಗೆ ಅಂದ್ರೆ ಸುಶೀಲ ಸುಶಿಕ್ಷಿತ ಸಭ್ಯರು ಆಗಿರ್ತಾರೆ ಒಳಗಡೆ. ಆದರೆ ಅವರ ಅಸ್ತಿತ್ವಕ್ಕೆ ಧಕ್ಕೆ ಬಂತು ಅಂದ್ರೆ ಮಹಾಕಾಳಿ ಅವತಾರ ತಾಳ್ಬಿಡ್ತಾರೆ. ತಾವು ಮಾತ್ರ ಅಲ್ಲ, ತಮ್ಮ ಸುತ್ತಮುತ್ತ ಇರೋ ಎಲ್ಲ ಹೆಣ್ಮಕ್ಳಿಗೂ ಅದೇ ಬುದ್ಧಿನ ಕಲಿಸ್ತಾರೆ. ಆ ಪೆದ್ದನ್ ಮಗ ಓಕೆ, ಆದರೆ ಆ ಪೆದ್ದನ್ ಮಗನ ತಾಯಿ ಸುಮತಿ ಇಷ್ಟು ದಿವಸ ನೀವು ಕೊಟ್ಟ ಕಾಟನ ಸಹಿಸಿಕೊಂಡು ಇವತ್ತು ಮನಸೋ ಇಚ್ಛೆ ಕೈ ಎತ್ತಿದ್ದಾರೆ ಅಂದ್ರೆ ಏನರ್ಥ? ಮೊದಲೆಲ್ಲ ಕೊಯ್ಯೊತ್ತೋ ಸಂದರ್ಭ ಬಂದ್ರು ಕೊಯ್ಯೊತ್ತಿರ್ಲಿಲ್ಲ. ಈಗ ಅಂತ ಸಂದರ್ಭ ಬಂದದೆ ಅಂದ್ರೆ ಎಷ್ಟ್ ಬಿತ್ತು ಅಂತಾನೆ ಅರ್ಥ. ಕೇಳಿಸ್ಕೊಂಡ್ರ ನಾಗೇಗೌಡ್ರೆ ನಮ್ಮ ಛತ್ರಿ ಮಾತನ್ನ? ಕೇಳಿದ್ದು ಆಯ್ತು, ಕಂಡಿದ್ದು ಆಯ್ತು. ಈಗ ಮುಂದಕ್ಕೆ ಏನ್ ಮಾಡ್ಬೇಕು ಅದನ್ನ ಹೇಳಿ. ಬಹುಮಾನಕ್ಕೆ ಬಸರಾಗಿ ಹೆರೋಕ್ ತಾವಿಲ್ಲ ಅನ್ನೋ ಸ್ಥಿತಿಗೆ ಬರಬೇಡಿ.